ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ನಾನೊಂದು ಅಡಿಕೆ ಕಾಡಿಗೆ ನಿಮಗೆ ಕರ್ಕೊಂಡು ಹೋಗ್ತೇನೆ. ಅಂದರೆ ಅಡಿಕೆ ತೋಟ ಅಲ್ಲ, ಇದು ಅಡಿಕೆ ಕಾಡು. ಯಾಕೆ ಹೇಳ್ತೇನಂತ ನೀವು ನೋಡ್ತಾ ಹೋಗುವಾಗ ನಿಮಗೆ ಗೊತ್ತಾಗ್ತದೆ. ಬನ್ನಿ. ಈ ಕೃಷಿಕರು ಎಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ ಅಂತ ಹೇಳಿದರೆ ಸಾಮಾನ್ಯ ಜನರು ಬರಲಿಕ್ಕೆ ಹೆದರಬೇಕು, ಆ ರೀತಿ ಇದೆ ಪರಿಸ್ಥಿತಿ. ಆದರೆ ಕೂಲಿ ಕೆಲಸದವರು ಈ ಜಾಗಕ್ಕೂ ಬಂದು ಕೂಡ ಅಷ್ಟೇ ಉತ್ತಮವಾಗಿ ಅಡಿಕೆಯನ್ನು ಹೆಕ್ತಾ ಇದ್ದಾರೆ, ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಇದೆ ಅಂತ ಹೇಳಿದರೆ, ಈ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿಗೆ ಬಂದು ಕಾಡು ಮೇಡುಗಳಲ್ಲಿ ಅಲೆದಾಡ್ತಾರೆ ನೋಡಿ. ಈ ಅಡಿಕೆ ಗಿಡ ನೆಟ್ಟದನ್ನು ನೋಡಿ, ಯಾವುದೇ ಖರ್ಚು ವೆಚ್ಚ ಮಾಡಿಲ್ಲ ಇವರು. ಮಣ್ಣಿನ ಮೂಲಭೂತ ರಚನೆಯನ್ನು ಬದಲಿಸಿಲ್ಲ. ನನಗೇ ಹೋಗಲಿಕ್ಕೆ ಕಷ್ಟ ಆಗ್ತಾಯಿದೆ. ಇಲ್ಲಿ ಒಂದು ಕಲ್ಲು ಬಂಡೆ ಇದೆ ನೋಡಿ, ಎಷ್ಟು ದೊಡ್ಡದು ಅಂತ. ಅದರ ಪಕ್ಕದಲ್ಲೇ ನೆಟ್ಟಿದ್ದಾರೆಲ್ಲ. ಬನ್ನಿ ಹೋಗುವ. ನೋಡಿ, ಇಲ್ಲಿ ಅಡಿಕೆ ಬಿದ್ದಿದೆ, ಹಣ್ಣು ಅಡಿಕೆ. ಇದರ ಬುಡವನ್ನೊಮ್ಮೆ ನಿಮಗೆ ಸರಿಯಾಗಿ ತೋರಿಸ್ತೇನೆ ನೋಡಿ. ಇದು ಕಲ್ಲು ಫುಲ್ಲು ಗಟ್ಟಿ ಇದೆ, ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಮಣ್ಣಿಲ್ಲ. ಮಣ್ಣಿನ ಸ್ವಲ್ಪ ರಚನೆ ಇದೆ ಅಷ್ಟೇ, ಕಾಣಬಹುದು ನಿಮಗೆ. ಇನ್ನು ಮೇಲೆ ಹೋಗುವ. ನೋಡಿ, ಇಲ್ಲಿ ಎಲ್ಲ ಹಣ್ಣಡಿಕೆ ಬಿದ್ದದ್ದು ಕಾಣ್ಬೋದು ನಿಮಗೆ. ಕಲ್ಲು ಬಂಡೆ ಅಡೆಯಲ್ಲಿ ನೆಟ್ಟ ಗಿಡ. ಇದರಲ್ಲಿ ನೀವು ಮುಖ್ಯವಾಗಿ ತಿಳಿಯಲಿಕ್ಕೆ ತುಂಬ ವಿಷಯ ಇದೆ ಸ್ನೇಹಿತರೆ. ಕೇವಲ ಇದು ಸಣ್ಣ ವಿಷಯ ಅಲ್ಲ. ನೋಡಿ, ಈ ಅಡಿಕೆ ಗಿಡದ ಬುಡವನ್ನು ತೋರಿಸ್ತೇನೆ ನಿಮಗೆ. ಕೊರಕಲ್ಲು, ಕಲ್ಲಿನ ಎಡೆಯಲ್ಲಿರುವಂಥ ಗಿಡಗಳು ನೋಡಿ. ಇದು ಮಣ್ಣಲ್ಲ, ಕಲ್ಲು. ನೋಡಿ, ಈ ಗಿಡವನ್ನು ತೋರಿಸ್ತೇನೆ ನೋಡಿ, ಅಡಿಕೆ ಹೇಗಿದೆ ಅಂತ ಕಾಣ್ತದೆ ನಿಮಗೆ. ಇದರ ಪರಿಸರವನ್ನೊಮ್ಮೆ ನೋಡಿ ಹೇಗಿದೆ ಅಂತ. ಇಲ್ಲಿರುವ ಯಾವುದೇ ಅಡಿಕೆ ಗಿಡಗಳನ್ನು ನೋಡಿದರೂ ಕೂಡ ಇದು ಅಡಿಕೆ ಗಿಡಗಳು ಹೇಗೆ ಬದುಕ್ತಾ ಇದೆ ಅಂತ ಆಲೋಚನೆ ಮಾಡಬೇಕು. ಅಂದರೆ ಅಷ್ಟು ಕಠಿಣ ಪ್ರದೇಶದಲ್ಲಿ ಅಡಿಕೆ ಗಿಡಗಳಿದೆ. ಈ ಜಾಗವನ್ನು ಗಮನಿಸಿ, ಗುಹೆಯ ರೀತಿಯಲ್ಲಿದೆ. ಆದರೂ ಇಲ್ಲಿ ನೋಡಿ, ಕಲ್ಲು ಬಂಡೆ, ದಿಬ್ಬ ಇದೊಂದು. ಇದರ ಮಧ್ಯದಲ್ಲಿ ಅಡಿಕೆ ಗಿಡ ನೆಟ್ಟಿದ್ದಾರೆ. ಇಲ್ಲಿರುವ ಹೆಚ್ಚಿನ ಗಿಡಗಳಲ್ಲಿ ಕೊಯ್ಲು ಮುಗಿದಿದೆ ಸ್ನೇಹಿತರೆ, ಹಾಗಾಗಿ ನಿಮಗೆ ಅಡಿಕೆ ಜಾಸ್ತಿ ಕಾಣಲಿಕ್ಕೆ ಸಿಗುವುದಿಲ್ಲ. ಆದರೆ ಅತ್ಯುತ್ತಮ ಗುಣಮಟ್ಟದಲ್ಲಿ ಇಳುವರಿ ಬರ್ತಾ ಇದೆ ನೋಡಿ. ಈ ದಿಬ್ಬದ ಓಣಿಯಿಂದ ನಾವು ಒಳಗಡೆ ಹೋಗಬೇಕು. ಇಲ್ಲಿ ಮುಖ್ಯ ವಿಶೇಷ ಏನಂತ ಹೇಳಿದರೆ, ಎಲ್ಲರೂ ಹೇಳ್ತಾರೆ ಕೂಲಿ ಕೆಲಸದವರ ಸಮಸ್ಯೆ, ಅಡಿಕೆ ಹೆಕ್ಕಲಿಕ್ಕೆ ಹಾಗೆ ಹೀಗೆ ಅಂತ. ಇದನ್ನು ನೋಡಿ ನಾವು ತಿಳಿಬೇಕು, ಕೂಲಿ ಕೆಲಸದವರ ಸಮಸ್ಯೆ ಅಲ್ಲ, ನಮ್ಮದೇ ಸಮಸ್ಯೆ ಅಂತ. ಅಂದರೆ ನಮಗೆ ಮನಸ್ಸಿಲ್ಲ, ಮುಖ್ಯವಾಗಿ ಹೇಳೋದಾದರೆ. ಕೂಲಿ ಕೆಲಸದವರನ್ನು ನಂಬಿ ನಾವು ಕೃಷಿ ಮಾಡೋದಲ್ಲ ಸ್ನೇಹಿತರೆ, ನಮ್ಮನ್ನು ನಂಬಿಯೇ ನಾವು ಕೃಷಿ ಮಾಡಬೇಕು. ಇಲ್ಲಿರುವ ನೀವು ಜಾಗವನ್ನು ಗಮನಿಸಿ. ಇದರಿಂದ ನಮಗೆ ಎರಡು ಲಾಭ ಮುಖ್ಯವಾಗಿ. ಏನಂತ ಹೇಳಿದರೆ, ಒಂದು, ಭೂಮಿಯ ಮೂಲ ಸ್ವರೂಪವನ್ನು ಬದಲಿಸದೆ ನಾವು ಕೃಷಿ ಮಾಡಿದರೆ ಫಲವತ್ತಾದ ಮಣ್ಣು ನಮ್ಮ ಅಡಿಕೆ ಗಿಡಗಳಿಗೆ ಸಿಗ್ತದೆ. ಒಳ್ಳೆಯ ಗುಣಮಟ್ಟದ ಮಣ್ಣು ನಮ್ಮ ಭೂಮಿಯಲ್ಲಿ ಇರ್ತದೆ. ಯಾವುದೇ ರೀತಿಯಲ್ಲೂ ನಾವು ಹಿಟಾಚಿ ಆಗಲಿ JCB ಆಗಲಿ ಇಲ್ಲಿ ಇಲ್ಲದ ಕಾರಣ ನಮ್ಮ ಭೂಮಿಯ ಯಾವುದೇ ಒಂದು ಭಾಗಕ್ಕೂ ಪೆಟ್ಟಾಗಿರೋದಿಲ್ಲ. ಇಲ್ಲಿ ಎಲ್ಲಿಯಾದರೂ ನಾವು ಹಿಟಾಚಿಯನ್ನು ಉಪಯೋಗಿಸುತ್ತಿದ್ದರೆ ಲಕ್ಷಾಂತರ ರೂಪಾಯಿ ಬೇಕಿತ್ತು ಆ ಭೂಮಿಯನ್ನು ಸಮತಟ್ಟು ಮಾಡಲಿಕ್ಕೆ. ಆದರೆ ಇಲ್ಲಿ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಅತ್ಯಂತ ಕಡಿಮೆ ಹಣದಲ್ಲಿ ಒಂದು ಒಳ್ಳೆಯ ತೋಟ ಆಗಿದೆ. ನಮಗೆ ಅಡಿಕೆ ಆದರೆ ಸಾಕು ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ಅಷ್ಟೇ ನಾನು ಹೇಳೋದು. ಅದು ಹೇಗೆ ಮಾಡಿದ್ದಾರೆ, ಅದಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ದೇವೆ ಅದು ಮುಖ್ಯ ಅಲ್ಲ. ಈ ಜಾಗವನ್ನು ನೀವು ಗಮನಿಸಿ. ಇಲ್ಲಿ ಯಾವುದೋ ಒಂದು ಗುಹೆಯ ರೀತಿ ಇದೆ ನೋಡಿ. ಈ ಜಾಗದಲ್ಲಿ ಅಡಿಕೆ ಗಿಡ ಇದೆ. ಇದು ಸ್ನೇಹಿತರೆ ನೈಸರ್ಗಿಕ ಕೃಷಿ ಅಂತ ಹೇಳಿದರೆ. ನಮಗೆ ಇದನ್ನು ಮಾಡಲಿಕ್ಕೆ ಹೆಚ್ಚಿನವರಿಗೆ ಏನು ಸಮಸ್ಯೆ, ಅಡಿಕೆ ಆದರೆ ಹೆಕ್ಕುವುದು ಹೇಗೆ, ಕೂಲಿ ಆಳುಗಳು ಬರುವುದಿಲ್ಲ, ಇದೆಲ್ಲ ಸಮಸ್ಯೆ ಇರ್ತದೆ. ಆದರೆ ಸಮಸ್ಯೆ ಅದಲ್ಲ ಸ್ನೇಹಿತರೆ. ನಿಜವಾಗಿ ಅವರಿಗೆ ಕೃಷಿ ಮಾಡೋ ವಿಧಾನ ಗೊತ್ತಿಲ್ಲ ಅಷ್ಟೇ. ಅದಕ್ಕಿಂತ ಹೆಚ್ಚಿನದನ್ನು ನಾನು ಏನೂ ಹೇಳಲಿಕ್ಕಿಲ್ಲ. ನಾನು ಈ ವಿಡಿಯೋನ ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿದರೆ, ತೋಟ ಮಾಡಲಿಕ್ಕೆ ಲಕ್ಷಾಂತರ ಹಣ ಖರ್ಚು ಮಾಡಬೇಕಾಗಿಲ್ಲ. ಕೇವಲ ಮನಸ್ಸಿದ್ದರೆ ಸಾಕು, ನಮಗೆ ವಿಷಯ ಗೊತ್ತಿದ್ದರೆ ಸಾಕು. ಅಡಿಕೆ ಗಿಡ ಬೆಳವಣಿಗೆ ಆಗಿ ಆಗ್ತದೆ. ಮಣ್ಣಿನಲ್ಲಿ ನಿಜವಾದ ಗೊಬ್ಬರ ಇರ್ತದೆ, ಅದನ್ನು ಹೀರಿಕೊಂಡು ನಮ್ಮ ಅಡಿಕೆ ಗಿಡಗಳು ಬೆಳವಣಿಗೆ ಆಗ್ತದೆ. ಕೊರಕಲ್ಲು, ಕಲ್ಲಿನೆಡೆಯಲ್ಲೇ ಇರುವಂಥ ತೋಟ ಇದು ಸಂಪೂರ್ಣವಾಗಿ. ಎಲ್ಲಿ ನೋಡಿದರೂ ಕಲ್ಲುಗಳೇ. ಆದರೆ ಅಲ್ಲಿ ಉಳಿದಿರುವಂಥ ಸಣ್ಣ ಮಣ್ಣಿನ ಎಡೆಗಳಲ್ಲಿ ಗಿಡಗಳನ್ನು ನಾಟಿ ಮಾಡಿತ್ತು. ಯಾವುದೇ ಗುಂಡಿ ಇಲ್ಲ ಇಲ್ಲಿ. ಅಡಿಕೆ ಗಿಡಗಳಿಗೆ ಗುಂಡಿಯೂ ಬೇಡ. ಅಡಿಕೆ ಗಿಡಗಳ ಗಂಟುಗಳನ್ನು ಎಷ್ಟು ಆರೋಗ್ಯಯುತ ಆಗಿದೆ ಅಂತ ನೋಡಿ. ಕೊಯ್ಲುಗಳು ಮುಗಿದಿದೆ, ಆದರೂ ಅಡಿಕೆ ಇದೆ, ಕಾಣುವುದಿಲ್ಲ ಅಷ್ಟೇ. ಬಿಸಿಲಿನ ವಾತಾವರಣ ಇರುವ ಕಾರಣ ನಿಮಗೆ ಇಳುವರಿ ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಒಳ್ಳೆಯ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿ ಗಿಡಗಳನ್ನು ಬೆಳೆಸಿದರೆ, ತೋಟ ಮಾಡಿದರೆ ಖಂಡಿತ ಆಗಿ ಆಗ್ತದೆ. ಅಡಿಕೆ ಇಳುವರಿ ಬರೋದು ಬೀಜದಿಂದ. ಆದರೆ ಅಡಿಕೆ ತೋಟ ಆರೋಗ್ಯದಿಂದ ಇರುವುದು ನಮ್ಮ ಮಣ್ಣಿನ ಗುಣಮಟ್ಟದಿಂದ. ನಾವು ಹಿಟಾಚಿ ತಂದು ಮಣ್ಣನ್ನೆಲ್ಲ ಅಗೆದು ಬಗ್ದು ಜಗ್ದು ಏನೆಲ್ಲ ಮಾಡಿ ಭೂಮಿಯಲ್ಲಿರುವಂತಹ ಎರೆಹುಳಗಳನ್ನೆಲ್ಲ ಸಾಯಿಸಿ
ನಿರಂತರವಾಗಿ ಭೂಮಿಯ ಮೇಲೆ ಒತ್ತಡ ಹೇರ್ತಾ ಬಂದರೆ ನಮ್ಮ ಮಣ್ಣು ಬರಡಾಗ್ತದೆ, ನಮ್ಮ ತೋಟ ಬರಡಾಗ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ ಕೃಷಿಯಲ್ಲಿ ಯಾವುದೇ ಕಾರಣಕ್ಕೂ ಖುಷಿ ಇರುವುದಿಲ್ಲ. ನೋಡಿ ಸ್ನೇಹಿತರೆ, ನನ್ನ ತೋಟಕ್ಕೆ ಹೋಲಿಕೆ ಮಾಡಿದರೆ ಇದು 100ಕ್ಕೆ 100ರಷ್ಟು ಸಹಜ ಕೃಷಿಯಲ್ಲಿದೆ. ಅಂದರೆ ಭೂಮಿಯ ಯಾವುದೇ ಸ್ವರೂಪ, ಕಲ್ಲಿನ ಎಡೆಯಲ್ಲಿ ತೋಟ ಮಾಡಿದ್ದಿದ್ದು. ಹಾಗಾಗಿ ನನ್ನ ತೋಟದಲ್ಲಿ ಯಾವುದೇ ಕಲ್ಲುಗಳಿಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ಆದರೂ ನನ್ನ ತೋಟದಲ್ಲಿ ನಾನು ನೈಸರ್ಗಿಕ ಕೃಷಿ ಮಾಡಿದ್ದೇನೆ, ಅದು ಬೇರೆ ವಿಷಯ. ಆದರೆ ಈ ತೋಟವನ್ನು ನೋಡುವಾಗ ಇನ್ನೂ ಅದಕ್ಕಿಂತಲೂ ಗಂಭೀರತೆಯಿಂದ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಕಲ್ಲುಗಳ ಎಡೆಯಲ್ಲಿ ಇವರು ತೋಟವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ಭೂಮಿಯ ಮೂಲ ಸ್ವರೂಪವನ್ನು ಬದಲಿಸದೆ ತೋಟ ಮಾಡಿದ್ದಾರೆ, ಯಾವುದೇ ಖರ್ಚು ವೆಚ್ಚ ಇಲ್ಲದೆ ತೋಟ ಮಾಡಿದ್ದಾರೆ. ಹಾಗಾಗಿ ಇದೊಂದು ಅದ್ಭುತ ತೋಟ ಅಂತಲೇ ಹೇಳ್ಬೋದು. ನಮಗೆ ಮನಸ್ಸಿದ್ದರೆ ಅಡಿಕೆ ಇಕ್ಕಲಿಕ್ಕೆ ಖಂಡಿತ ಆಗ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಇಲ್ಲಿ ನಿಮಗೆ ಕಾಣಬಹುದು, ನಮಗೆ ಕ್ಲೀನಾಗಿ ಶುದ್ಧವಾಗಿ ಅಡಿಕೆಗಳು ಬಿದ್ದಿದ್ದರೆ ಕಾಣ್ತದೆ. ನೋಡಿ ಈ ಗಿಡದ ಬುಡವನ್ನು ಗಮನಿಸಿ, ಇದು ಕಲ್ಲು ಬಂಡೆ, ಇದರ ಎಡೆಯಲ್ಲಿ ಇವರು ಗಿಡವನ್ನು ನೆಟ್ಟಿದ್ದಾರೆ. ನೋಡಿ ಎಷ್ಟು ನೈಸರ್ಗಿಕವಾಗಿ ಗೊಬ್ಬರ ಆಗಿದೆ ಅಂತ ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ. ನೋಡಿ ಅಡಿಕೆ ಗಿಡಗಳ ಬೇರುಗಳನ್ನು ಗಮನಿಸಿ, ನೋಡಿ ಗೊಬ್ಬರದ ರಚನೆ ನೋಡಿ. ಯಾವುದೋ ಮರದ ಕಾಂಡ ಕಳಿತು ಎಷ್ಟು ಜೀವಿಗಳ ಹಿಕ್ಕೆಗಳೆಲ್ಲ ಇದರಲ್ಲಿ ಇದೆ ಅಂತ ನೋಡಿ. ಇದು ಸ್ನೇಹಿತರೆ ನಿಜವಾದ ಗೊಬ್ಬರ. ನೋಡಿ ಗೊಬ್ಬರ ಹೀರಿಕೊಳ್ಳುವ ಬೇರುಗಳ ರಚನೆಯನ್ನು ನೋಡಿ ಎಷ್ಟು ದಷ್ಟಪುಷ್ಟವಾಗಿ ಬೆಳೆದಿದೆ ಅಂತ ನೋಡಿ. ಇದು ಗೊಬ್ಬರ ಹೀರಿಕೊಳ್ಳುವ ಬೇರುಗಳು. ಇದು ನೈಸರ್ಗಿಕವಾಗಿ ಗೊಬ್ಬರ ಅಂತ ಹೇಳಿದರೆ ಹೀಗೆ ಸ್ನೇಹಿತರೆ. ನೋಡಿ ಇದನ್ನೆಲ್ಲ ತಿಳ್ಕೊಂಡು ನೀವು ಕೃಷಿ ಮಾಡಿದರೆ ನಮಗೆ ಕೃಷಿಯಲ್ಲಿ ಯಾವತ್ತೂ ಮೋಸ ಆಗೋದಿಲ್ಲ. ಆದರೆ ಯಾವುದೇ ತಿಳುವಳಿಕೆ ಇಲ್ಲದೆ ನಾವು ಕಲಿಯುವುದಿಲ್ಲ ಸ್ನೇಹಿತರೆ, ಅಷ್ಟೇ ಇಲ್ಲಿ ಸಮಸ್ಯೆ ಅದೇ ಅಷ್ಟೇ. ನನ್ನಲ್ಲಿ ತುಂಬ ಕೃಷಿಕರು ಮಾತಾಡ್ತಾರೆ, ಎಲ್ಲರೂ ಮಾತಾಡುವಾಗ ಒಂದಲ್ಲ ಒಂದು ಎಡವಟ್ಟಿನಿಂದಲೇ ಅವರು ಕೃಷಿ ಮಾಡ್ತಾ ಇರ್ತಾರೆ. ಅಂದರೆ ಗೊತ್ತಿರುವುದಿಲ್ಲ, ಯಾವುದೇ ವಿಷಯನೂ ಗೊತ್ತಿಲ್ಲದೆ ಕೃಷಿ ಮಾಡಿದ ಕಾರಣ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಸ್ನೇಹಿತರೆ, ಹೇಗಿದೆ ತೋಟ? ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಇನ್ನು ಈ ಪರಿಸರದ ಒಂದು ಸೌಂದರ್ಯವನ್ನು ನೋಡೋದಾದರೆ ನೋಡಿ ಹೇಗಿದೆ ಅಂತ. ಇದರಲ್ಲಿ ನನಗೆ ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ, ಹಾಗೆಯೇ ಸುಮ್ಮನೆ ನೋಡ್ತಾ ಹೋಗುವ. ನೋಡಿ ಇಲ್ಲಿ ಒಂದು ಅಡಿಕೆ ಗಿಡವನ್ನು ನೋಡಿ, ಕಲ್ಲುಗಳ ಎಡೆಯಲ್ಲಿ ಹೇಗೆ ದಷ್ಟಪುಷ್ಟವಾಗಿ ಬೆಳೆದಿದೆ ಅಂತ ನೋಡಿ. ಇದರ ಬೇರುಗಳ ರಚನೆಯನ್ನು ನೀವು ಗಮನಿಸಿ. ಹಾಗೆಯೇ ಮುಂದಕ್ಕೆ ಹೋಗುವ. ನೋಡಿ ಇಲ್ಲಿ ಸಣ್ಣ ನೀರಿನ ಒಂದು ತೊರೆ ಇದೆ, ಎಷ್ಟು ಶುದ್ಧವಾದ ನೀರು ಹರಿತಿದೆ ಅಂತ ನೋಡಿ. ಕೇವಲ ಸೌಂದರ್ಯವನ್ನು ನೋಡ್ತಾ ಹೋಗುವ ಅಷ್ಟೇ. ಪ್ರಕೃತಿಯ ಒಂದು ಅದ್ಭುತ ರಚನೆ ಇಲ್ಲಿದೆ ಅಂತ ಹೇಳ್ಬೋದು. ಕಲ್ಲಿನಲ್ಲೇ ಬೆಳೆದಿರುವಂತಹ ಗಿಡ, ಎಲ್ಲ ಕಡೆ ಕಲ್ಲಿನ ಎಡೆಯಲ್ಲಿ ಇರುವಂತಹ ಅದ್ಭುತ ತೋಟ. ನೋಡಿ ಸ್ನೇಹಿತರೆ, ಕಲ್ಲಿನ ಎಡೆಯಲ್ಲಿ ನೀರು ಬೀಳುವ ಶಬ್ದ ಕೇಳ್ಬೋದು ನಿಮಗೆ.